ಕ್ಷೀರೇಣ ಸ್ಥಾಪಿತೆ ದೇವಿ ಚಂದನೇನ ವಿಲೇಪಿತೆ ಬಿಲ್ವ ಪತ್ರಾರ್ಚಿತೆ ದೇವಿ ಅಹಂ ದುರ್ಗಿ ಶರಣಾಗಚ್ಚತಿ. ಎಲ್ಲ ಭಕ್ತ ಬಾಂಧವರಿಗೆಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಪೂಜಾರಿ ವೆಂಕಟೇಶನ ಅನಂತ ವಂದನೆಗಳು. ಮತ್ತೆ ಇಲ್ಲಿ ದೇವಸ್ಥಾನದ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ಉತ್ತರಾಭಿಮುಖವಾಗಿ ದುರ್ಗೆ ಇರೋದ್ರಿಂದ, ಚಾಮುಂಡೇಶ್ವರಿ ಇರೋದ್ರಿಂದ ಇಲ್ಲಿ ಬಲಗಡೆ ಭಾಗದಲ್ಲಿ ಅಮ್ಮನವರಿದ್ದಾರೆ, ಚಾಮುಂಡೇಶ್ವರಿ ಅಮ್ಮನವರು. ಎಡಗಡೆ ಭಾಗದಲ್ಲಿ ಶ್ರೀಕಂಠೇಶ್ವರ ಮೂರ್ತಿ ಇದ್ದಾರೆ. ಇಲ್ಲಿ ಶಕ್ತಿ ಗಣಪತಿ ಇದೆ, ಬಲಮುರಿಗ ಶಕ್ತಿ ಗಣಪತಿ ಇದೆ. ಇಲ್ಲಿ ಎಡಗಡೆ ಭಾಗದಲ್ಲಿ ಬಾಲಸುಬ್ರಹ್ಮಣ್ಯಂ ಇದ್ದಾನೆ. ಇಲ್ಲಿ ಹನುಮಂತರಾಯ ಸ್ವಾಮಿ ಇದೆ. ಇಲ್ಲಿ ಅಮ್ಮನವರು ಇಲ್ಲಿ ಕೌಟುಂಬಿಕ ಸಮಸ್ಯೆಗಳು ಏನೇ ಇದ್ರು ನೆರವೇರಿಸ್ಕೊಡ್ತಾಳೆ. ಮತ್ತೆ ಇಲ್ಲಿ ಏನು ಅಂದ್ರೆ ಉತ್ತರಾಭಿಮುಖವಾಗಿ ದುರ್ಗೆ ಚಾಮುಂಡೇಶ್ವರಿ ಇರೋದ್ರಿಂದ ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡಿಸ್ಕೊಡ್ತಾಳೆ. ಮತ್ತೆ ಕೆಲವು ಜನಗಳಿಗೆ ಬ್ಲಾಕ್ ಮ್ಯಾಜಿಕ್ ಜರುಗಿರುತ್ತೆ, ರಾಜದೃಷ್ಟಿ, ಕ್ರೂರ ದೃಷ್ಟಿ, ದೃಷ್ಟಿಗಳೆಲ್ಲ ಇರುತ್ತೆ. ಇಲ್ಲಿ ದೇವಿ ದಯದಲ್ಲಿ ಎಲ್ಲ ದೃಷ್ಟಿ ದೋಷಗಳೆಲ್ಲ ನಿವಾರಣೆ ಮಾಡ್ಕೊಡ್ತೀವಿ. ಇಲ್ಲಿ ದೇವಿ ನಿತ್ಯವೂ ಅನ್ನದಾಸೋಹ ನಡೀತಾನೆ ಇರ್ತದೆ. ಸೊ ಇಲ್ಲಿ ಶಿವರಾತ್ರಿ ಮತ್ತೆ ನವರಾತ್ರಿ ದಿವಸ, ಅಮ್ಮನವರು ವರ್ಧಂತಿ ದಿವಸ ತುಂಬಾ ರಥೋತ್ಸವಗಳು ನಡೀತದೆ. ತುಂಬಾ ಚೆನ್ನಾಗಿ ಜನಗಳಿಗೆ ಅನ್ನದಾನಗಳು, ಗೋದಾನ, ಭೂದಾನ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾರೆ ಭಕ್ತಾದಿಗಳೆಲ್ಲ. ನಮ್ದೇನಿಲ್ಲ, ಎಲ್ಲ ಭಕ್ತಾದಿಗಳ ಕೋರಿಕೆ ಏನ್ ಕೇಳ್ತಾರೋ ಅದನ್ನ ನೆರವೇರಿಸ್ಕೊಡ್ತಾಳೆ. ಅದ್ರ ತಕ್ಕಂತೆ ಫಲಾನು ಇಸ್ಕೊಳ್ತಾಳೆ ತಾಯಿ. ಅಷ್ಟೇ ಹೇಳ್ಬೋದು ಈ ದೇವಸ್ಥಾನದ ಬಗ್ಗೆ. ದೇವಿ ಇಲ್ಲಿ ನಾಟ್ಯ ಭಂಗಿಲಿ ನಿಂತಿದ್ದಾಳೆ ನೋಡಿ. ಬಲಗಡೆ ಪಾರ್ಶ್ವ ಬಗ್ಗಿದೆ ಹಂಗೆ ದೇವಿ. ನಿಮ್ಗೆ ಬಲಗಡೆ ಪಾರ್ಶ್ವ ಬಗ್ಗಿರೋ ಹೋಗಿದೆ. ತಾಯಿಗೆ ಜನವಾರ ಇದೆ. ಇಲ್ಲಿ ಅಭಿಷೇಕಗಳನ್ನ ಏನು ತೋರಿಸೋದಿಲ್ಲ. ಚಾಮುಂಡಿ ಬೆಟ್ಟದಲ್ಲೂ ಅಭಿಷೇಕ ತೋರಿಸಲ್ಲ, ನಮ್ಮ ದೇವಸ್ಥಾನದಲ್ಲೂ ಅಭಿಷೇಕ ತೋರಿಸಲ್ಲ. ಇಲ್ಲಿ ಶಿವಶಕ್ತಿ ಒಂದೇ ಪೀಠದಲ್ಲಿ ಸಂಗಮ ಆಗಿರೋದ್ರಿಂದ ಇಲ್ಲಿ ಶಿವಶಕ್ತಿ ಸಂಗಮ ಆಗಿದೆ ಇಲ್ಲಿ. ಸೊ ಅದರಿಂದ ಇನ್ನೊಂದೇನು ಅಂದ್ರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ 3 ತ್ರಿಗುಣಾತ್ಮಕ ಶಕ್ತಿಗಳಲ್ಲಿ ಅಮ್ಮನಲ್ಲಿ ಅಡಕವಾಗಿದೆ. ತಾಯಿ ತಲೆ ಮೇಲೆ ನವರಂಗ ಇಟ್ಕೊಂಡಿದ್ದಾಳೆ. ಸೊ ಅದರಿಂದ ಇಲ್ಲಿ ಬಲಗಡೆ ಪಾರ್ಶ್ವದಲ್ಲಿ ಸೋಮಸೂತ್ರ ಇದೆ. ಸ್ವಾಮಿಗೂ ಇದೆ, ಅಮ್ಮನವ್ರಿಗೂ ಇದೆ. ಪೂರ್ವಾಭಿಮುಖವಾಗಿ ಸೋಮಸೂತ್ರ ಇದೆ. ಅದರಿಂದ ಇಲ್ಲಿ ಅಮ್ಮನವ್ರು ತುಂಬಾ ನೋಡು ಕಣ್ಣಾರ ನಿಂತಿಹಳು, ನಗುತ್ತ ಚಾಮುಂಡಿ ನಿಂತಿಹಳು ಅಂತ ನಗ್ತಾನೆ ನಿಂತಿದ್ದಾಳೆ ಚಾಮುಂಡೇಶ್ವರಿ. ಅದರಿಂದ ನಾವು ಇಲ್ಲಿ ಹೇಳೋ ನಮ್ಮ ಕ್ಷೇತ್ರಕ್ಕೆ ಬಂದಿರೋರು ಅವರು ಅನುಭವಗಳು ತಗೊಂಡು ಮಾತಾಡಬೇಕು. ನನಗೆ ನೀವು ಕೇಳಿದೀರಾ, ಅದನ್ನ ನಾನು ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಕರ್ಗದ ವಿಚಾರ ಕೇಳಿದೀರಾ. ಇಲ್ಲಿ ಹಸಿ ಕರ್ಗ ಆಗುತ್ತೆ. ಅಮ್ಮನವರು ಚಾಮುಂಡೇಶ್ವರಿ ವರ್ಧಂತಿ ಅಂದ್ರೆ ಪಂಚಮಿ ದಿವಸ ಧ್ವಜಾರೋಹಣ ಆಗುತ್ತೆ. ಧ್ವಜಾರೋಹಣ ಆದ ನಂತರ ಸಂಜೆ ಹಸಿ ಕರ್ಗ ಆಗುತ್ತೆ. ಅದ್ರ ಮಾರನೆಗೆ ಅಮ್ಮನವ್ರಿಗೆ ಪೇಟೆ ಕರ್ಗ ಆಗುತ್ತೆ, ಅಂದ್ರೆ ಹೂವಿನ ಕರ್ಗ ಆಗುತ್ತೆ. ಹೂವಿನ ಕರ್ಗ ಆಗಿ ಇಲ್ಲಿ 7 ಊರು, ಅದೇ 7 ಮುಂಚೆ ಆದ್ರೆ 7 ಊರು ಅಂತಿದ್ರು. ಇಲ್ಲಿ ಇವಾಗ 7 ಏರಿಯಾ ಆಗೋಗಿದೆ. 7 ಏರಿಯಾಗೆ ಹೋಗ್ಬಿಟ್ಟು ಅಮ್ಮನವರು ಪೂಜೆ ತಗೊಂಡು ಸನ್ನಿಧಾನಕ್ಕೆ ಬಂದು ತಲುಪ್ಕೊಳ್ತಾರೆ. ಎಲ್ಲಾರು ಬಂದು ಮಲ್ಗೆ ಹೂವ ಎರಚೋರು ಎರಚ್ತಾರೆ, ಅಮ್ಮನವ್ರಿಗೆ ಉಪ್ಪು ಮೆಣಸು ಹಾಕೋರು ಹಾಕ್ತಾರೆ. ಯಾಕೆಂದ್ರೆ ಈ ಮೈಯಲ್ಲಿ ಗುಳ್ಳೆಗಳೇನಾರ ಆಗಿರುತ್ತಲ್ಲ, ಗಂಧೆಗಳು, ಒಂಥರ ಗುಳ್ಳೆಗಳು, ಮತ್ತೆ ನರೂನಿ ಅಂತಾರಲ್ಲ, ಆ ತರ ಎಲ್ಲ ಆಗಿರೋರು ಕರ್ಗಕ್ಕೆ ಮೆಣಸು ಹಾಕ್ತಾರೆ. ಮೆಣಸು ಹಾಕಿದಾಗ ಅವ್ರದ್ದು ರೋಗ ರುಜಿನಗಳು ಕಮ್ಮಿ ಆಗುತ್ತೆ ಅನ್ನೋ ಒಂದು ಪದ್ಧತಿ. ಅದರಿಂದ ಏನ್ ತೊಂದರೆ ಇಲ್ಲ. ಎಲ್ಲಾರ್ಗು ಕೇಳಿದ ಕೆಲಸಗಳೆಲ್ಲ ನೆರವೇರಿರೋದು ಉಂಟು, ನೆರವೇರಿಲ್ದಿರೋದು ಉಂಟು. ಯತ್ಭಾವ ತದ್ಭವತಿ ಅಂತ. ಯಾವ ಭಾವನೆಯಲ್ಲಿ ಅಮ್ಮನವ್ರನ್ನ ನೀವು ಗಮನಿಸ್ತೀರೋ ಆ ಭಾವನೆಯಲ್ಲಿ ತಾಯಿ ಉತ್ತರ ಕೊಡ್ತಾಳ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ತೆ. ನಾನು ಸುಮಾರು 2015ರಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನಾವು ಮುಂಚೆಯಿಂದ ನಂಬಿರೋದೇ ತಾಯಿ ಚಾಮುಂಡೇಶ್ವರಿನ. ಇವತ್ತವರೆಗೂ ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ, ನನ್ನ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಅಂದರೆ ನಂಬಿರೋ ದೇವ್ರು ಚಾಮುಂಡೇಶ್ವರಿನೇ ಕಾರಣ. ನಾವೇನೇ ಅನ್ಕೊಂಬರ್ತೀವಿ ಫಸ್ಟ್ ಇಲ್ಲಿ ಕೇಳ್ಕೊಂಡೇ ಮಾಡ್ತೀವಿ. ಇವತ್ತವರೆಗೂ ಎಲ್ಲ ಚೆನ್ನಾಗಾಗಿದೆ. 5-6 ವರ್ಷದಿಂದ ಚಾಮುಂಡೇಶ್ವರಿಗೆ ಬರ್ತಾ ಇದ್ದೀನಿ ಇಲ್ಲಿ. ಯಾಕಂದರೆ ಕೆಲಸ ಕಾರ್ಯ ಏನಾದರೂ ಆರೋಗ್ಯ ವಿಷಯದಲ್ಲಿ ತುಂಬ ನನಗೆ ಇಲ್ಲಿ ಬಂದಮೇಲೆ ನನಗೆ ಚೆನ್ನಾಗಾಗಿದೆ. ಈಗಲೂ ಏನಾದರೂ ಕೆಲಸ ವಿಷಯ ಬಂದಮೇಲೆ ಅಂದರೆ ಇಲ್ಲಿ ತಾಯಿ ಆಶೀರ್ವಾದ ತಗೊಂಡೇ ನಾನು ಶುರು ಮಾಡೋದು. ನಮಸ್ಕಾರ, ನನ್ನ ಹೆಸರು ವೀಣಾ ಅಂತ. ನಾನು ಈ ದೇವಸ್ಥಾನದಲ್ಲಿ 15 ವರ್ಷದಿಂದ ಬರ್ತಾ ಇದ್ದೀನಿ. ಈ ದೇವಿಯ ಮಹಿಮೆ ತುಂಬ ತೀವ್ರ ಇದೆ. ಅನುಭೂತಿ ತುಂಬಾ ಆಗಿದೆ ಆಧ್ಯಾತ್ಮಿಕ ಸ್ತರದಲ್ಲಿ ನಮಗೆಲ್ಲ. ಈಗ ನಾನಿಲ್ಲಿ ಬೆಲ್ಲದ ದೀಪವನ್ನು ಹಚ್ಚಕ್ಕೆ ಬಂದಿದ್ದೀನಿ. ಯಾಕಂದರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಲಿಕ್ಕೆ ಆ ಚಾಮುಂಡೇಶ್ವರಿ ದೇವಿಯ ಕೃಪೆ ನಮಗೆ ಬೇಕೇ ಬೇಕು. ಅವ್ರದ್ದು ತುಂಬಾ ಕೃಪಾ ಇದೆ. ಮತ್ತು ನಮಗೆ ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮ ಏನೇನು ಇಚ್ಛೆಗಳಿತ್ತು ಅದೆಲ್ಲ ಪೂರ್ಣ ಆಗಿದೆ. ಇಲ್ಲಿ ಬಂದು ನಾವು ಹರಕೆ ಹೊತ್ಲಿಕ್ಕೆ ಏನು ಎಲ್ಲ ನಾವು ಏನೇನು ವಿಶಸ್ ನಾವು ಮಾಡಿಸಿದ್ದೀವೋ ಅದೆಲ್ಲ ಆಗಿದೆ, ನಿಜವಾಗಿ ಆಗಿದೆ ಅದೆಲ್ಲ. ಹಾಗಾಗಿ ನಾನು ರೆಗ್ಯುಲರ್ ಆಗಿ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನನಗೆ ಮನಸ್ಸಿಗೆ ತುಂಬ ಹಗುರ ಅನಿಸುತ್ತೆ ಇಲ್ಲಿ ಬರುವಾಗ. ನಮ್ಮ ಕಷ್ಟಗಳನ್ನು ಎಲ್ಲ ನಾನು
ಆ ತಾಯಿಯ ಚರಣಕ್ಕೆ ಅರ್ಪಣೆ ಮಾಡ್ತೀನಲ್ಲ, ಆವಾಗ ಮನಸ್ಸು ತುಂಬಾನೇ ಹಗುರ ಆಗುತ್ತೆ. ಅದಕ್ಕೆ ನಾನು ಏನು ಕೇಳ್ಕೊಳ್ಳೋದಂದ್ರೆ, ಪ್ರತಿಯೊಬ್ಬರು ಏನೇ ನಿಮ್ದು ಕಷ್ಟಗಳಿರಲಿ, ಇಲ್ಲಿ ಬಂದು ಈ ದೇವಿಯ ಕೃಪೆಯಿಂದ ನಿಮ್ಗೆ ಎಲ್ಲ ಪರಿಹಾರ ಸಿಗುತ್ತೆ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನಮಸ್ಕಾರ, ನನ್ನ ಹೆಸರು ಮನೋಜ್ ಅಂತ. ನಾನು ನಾಗರಬಾವಿಯಿಂದ ಬರ್ತಾ ಇರೋದು. ನಾನು ಈ ದೇವಸ್ಥಾನಕ್ಕೆ ಬಂದು ಸುಮಾರು 3 ವರ್ಷ ಆಗಿದೆ. ಸೊ ಏನಾಗಿದೆ ಅಂತಂದರೆ, ನಮ್ಮ ಮನೆ ದೇವರಲ್ಲಿ ಮನೆ ದೇವ್ರನ್ನ ಪೂಜೆ ಮಾಡ್ತಿರ್ಬೇಕಾದ್ರೆ ಗುರುಗಳು ಹೇಳಿದ್ರು, ಯಾವ್ದಾದ್ರು ಉತ್ತರಾದಿ ಮುಖ ಇರೋ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು, ಒಳ್ಳೇದಾಗುತ್ತೆ ಅಂತ. ಸೊ ಅದಕ್ಕೆ ನಾನು 3 ವರ್ಷದ ಮುಂಚೆನೂ ಇಲ್ಲಿಗೆ ಬಂದಿದ್ದೆ, ಮತ್ತು ಪ್ರತಿ ಸತಿ ಈ ಕಡೆ ಬರ್ತಾನೆ ಇರ್ತೀನಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ, ನಮ್ಗೆ ಇಲ್ಲಿ ಚಾಮುಂಡೇಶ್ವರಿನೂ ಇದೆ, ಪಕ್ಕದಲ್ಲಿ ನಂಜುಂಡೇಶ್ವರನೂ ಇದೆ. ತುಂಬಾ ಏನೇ ಸಮಸ್ಯೆ ಆದ್ರೂ, ಏನೇ ನಮ್ಗೆ ಕಷ್ಟ ಏನೇ ಇದ್ರೂನು ಇಲ್ಲಿ ಬಂದು ಕೇಳ್ಕೊಂಡಿದ ತಕ್ಷಣ ತುಂಬಾ ಒಳ್ಳೇದ್ ಮಾಡುತ್ತೆ ತಾಯಿ. ಮತ್ತೆ ಕೆಲವೊಂದ್ಸತಿ ತುಂಬಾ ತೊಂದರೆಗಳು ಆಗಿದೆ, ಮತ್ತೆ ತುಂಬಾ ಪಾಸಿಟಿವ್ ಆಗಿದೆ. ತೊಂದರೆ ಬಂದಾಗ ತಾಯಿನೇ ನಿವಾರಿಸ್ಕೊಟ್ಟಿದೆ, ತುಂಬಾ ಶಕ್ತಿ ಇರುವಂತ ತಾಯಿ. ನನ್ನ ಹೆಸರು ನಾಗರಾಜು ಅಂತ. ನಾನು ಇದೇ ಏರಿಯಾದಲ್ಲೇ ಇರೋದು. ಅಮ್ಮನವರ ಶಕ್ತಿ ತುಂಬ ಇದೆ. ಅವ್ರ ಬಗ್ಗೆ ಹೇಳಬೇಕು ಅಂದ್ರೇ ಇದಿಲ್ಲ, ಮಾತೇ ಬರಲ್ಲ, ಅಷ್ಟು ಒಳ್ಳೇದಾಗುತ್ತೆ. ಅವ್ರನ್ನ ಹೆಸ್ರು ಹೇಳಿದ್ರೆ ಸಾಕು, ಅಷ್ಟು ಒಳ್ಳೇದಾಗುತ್ತೆ. ನನ್ನ ಹೆಸರು ಬಾಲು ಅಂತ. ನಾನು ಇರೋದು ಬಾಬುನಗರ. ನಂದು ಬುಲೆಟ್ ಕಳೆದೋಗಿತ್ತು ಗಾಡಿ. ದೇವ್ರ ಹತ್ರ ಬಂದು ಹರಕೆ ಹೊತ್ಕೊಂಡೆ. ಆ ಹರಕೆ ಹೊತ್ಕೊಂಡು 2 ವರ್ಷಕ್ಕೆ ಗಾಡಿ ಸಿಕ್ತು. ಗಾಡಿ ಏನೂ ಪ್ರಾಬ್ಲಮ್ ಇಲ್ಲ, ಸೀದಾ ಕೊಟೇಶನ್ ಸಿಕ್ತು, ಗಾಡಿ ಕೈಗೂ ಬಂತು. ಅದೇ ಗಾಡಿಯಲ್ಲೇ ಓಡಾಡ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಕಿರು ಕಾಣಿಕೆಯಿಂದ ಕೈ ಹಿಡಿಯಿರಿ.